ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡ ಯಾತ್ರಿ. ಸೊ ನಾನಿವತ್ತು ನಿಮ್ಮ ಮುಂದೆ ತಂದಿರೋಂಥ ವಿಷಯ ಏನಪ್ಪ ಅಂತಂದರೆ, ಒಂದು ಮಾತಿದೆ, ದೇಶ ಸುತ್ತು ಇಲ್ಲಾಂದರೆ ಕೋಶ ಓದು ಅಂತ. ಒಂದು ದೇಶನ ಸುತ್ತಿ ತಿಳ್ಕೊಳ್ಬೇಕು, ಇಲ್ಲಾಂದರೆ ಕೋಶನ ಓದಿ ತಿಳ್ಕೊಳ್ಬೇಕು ಅಂತ. ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಸೆಂಟೆನ್ಸನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇಶ ಸುತ್ತು ಇಲ್ಲ ಕೋಶ ಓದು ಇಲ್ಲ ಯೂಟ್ಯೂಬ್ ನೋಡು ಅಂತ. ಯಾಕಪ್ಪ ಈಗ ಅಂತ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಯೂಟ್ಯೂಬ್ ಅಂದರೆ ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಕಣ್ರಿ. ಎಲ್ಲೋಗಲಿ ಏನು ಮಾಡಲಿ ಅಂದರೆ ನಾವು ದೇಶನ ಸುತ್ತಾದರೂ ತಿಳ್ಕೊಬೋದು, ಇಲ್ಲ ಕೋಶನ ಓದಾದರೂ ತಿಳ್ಕೊಬೋದು. ಜೊತೆಗೆ ಇನ್ನೂ ಒಂದೇನು ಅಂದರೆ, ಯೂಟ್ಯೂಬಲ್ಲಿ ಎಷ್ಟು ಡೀಟೇಲ್ಡಾಗಿ ಒಂದೊಂದು ವಿಷಯಗಳು, ಒಂದೊಂದು ಸ್ಥಳಗಳ ಬಗ್ಗೆ ಒಂದೊಂದು ಡೀಟೇಲ್ ತೊಗೋಬೇಕು ಅಂತಂದರೆ ತುಂಬ ಅಷ್ಟೇ ಈಸಿಯಾಗಿ ಹೋಗಿದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ. ಸೊ ಕಥೆಯೆಲ್ಲ ಬೇಡ, ಸೀದಾ ಮ್ಯಾಟ್ರಿಗೆ ಬಾ ಗುರು ಅಂತೀರಾ? ಸರಿ ಬನ್ನಿ, ಆಯಿತು. ನಾನಿವತ್ತು ನಿಮಗೆ ತೋರಿಸ್ಬೇಕು ಅಂತ ಹೊರಟಿರೋ ಊರು ಅಥವಾ ಸ್ಥಳ ಯಾವುದು ಅಂತಂದರೆ, ಇದೇ ಐತಿಹಾಸಿಕ ಪ್ರಸಿದ್ಧವಾದಂತಹ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ. ಸೊ ಈ ಮೇಲುಕೋಟೆಯಲ್ಲಿ ಒಂದು ವಿಶಿಷ್ಟತೆ ಏನಪ್ಪ ಅಂತಂದರೆ, ವರ್ಷಕ್ಕೆ ಒಂದು ಬಾರಿ, ಅದರಲ್ಲೂ ಮಾರ್ಚ್ ತಿಂಗಳಿನಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಅಂತ ನಡೆಯುತ್ತೆ. ಸೊ ಕೆಲವೊಂದು ಜನಕ್ಕೆ ಗೊತ್ತಿದೆ, ಕೆಲವೊಂದು ಜನ ಎಷ್ಟೋ ದೂರದಿಂದ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ದಕ್ಷಿಣ ಭಾಗದಲ್ಲಿ ನೀವೇನಾದರೂ ಟ್ರಿಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ, ಖಂಡಿತವಾಗ್ಲೂ ನಿಮ್ಮ ಲಿಸ್ಟಲ್ಲಿ ಮೇಲ್ಕೋಟೆ ಇದ್ದೇ ಇರುತ್ತೆ. ನಿಮ್ಮ ಲಿಸ್ಟ್ನಲ್ಲಿ ಮೇಲ್ಕೋಟೆ ಇದ್ರೂ ಕೂಡ ನೀವು ಎಷ್ಟೋ ದೂರದಿಂದ ಬಂದು ವಿಸಿಟ್ ಮಾಡ್ತೀರಾ, ಬಟ್ ಯಾವುದೇ ಕಾರಣಕ್ಕೂ ವೈರಮುಡಿ ಬ್ರಹ್ಮೋತ್ಸವನ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ನಡೆಯೋದು ಮಾರ್ಚ್ ತಿಂಗಳಾಗಿರೋದ್ರಿಂದ ನೀವು ಪ್ಲ್ಯಾನ್ ಮಾಡಿದರೂ ಕೂಡ ನವೆಂಬರ್, ಡಿಸೆಂಬರ್ ಅಥವಾ ಜನವರಿನಲ್ಲಿ ಪ್ಲ್ಯಾನ್ ಮಾಡಿರ್ತೀರ. ಮಾರ್ಚ್ನಲ್ಲಿ ನೀವು ಬಂದು ನೋಡಲಿಕ್ಕೆ ಸಾಧ್ಯ ಆಗಿರಲ್ಲ. ಇನ್ ಕೇಸ್ ನೀವೇನಾದರೂ ನೋಡಿದರೆ ನೀವೇ ಅದೃಷ್ಟವಂತರು ಗುರು. ಅಕಸ್ಮಾತ್ ಏನಾದರೂ ನೋಡಿಲ್ವಾ, ನಾನಿಲ್ವಾ ನಿಮ್ಮ ಕನ್ನಡ ಯಾತ್ರಿ. ಬನ್ನಿ, ನನ್ನ ಅವತ್ತಿನ ದಿನಚರಿ ಯಾವ ಥರ ಇತ್ತು. ವೈರಮುಡಿ ಬ್ರಹ್ಮೋತ್ಸವ ಕಂಟಿನ್ಯೂಸ್ ಒಂದು ವಾರ ನಡೆಯೋದ್ರಿಂದ ನಾನು ಹೋಗಿದ್ದು ಯಾವತ್ತಪ್ಪ ಅಂತಂದರೆ ತೇರಿನ ದಿನ. ನನಗೆ ಗುರು ವೈರಮುಡಿ ದಿನ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ನಾನು ಬೆಂಗಳೂರಲ್ಲಿದ್ದೆ. ಸೊ ವೈರಮುಡಿ ಮುಗಿದು 2 ದಿನಕ್ಕೆ ನಾನು ಮನೆಗೆ ಹೋದೆ. ಮನೆಯಿಂದನೇ ಹೋಗೋಣ, ಅವತ್ತು ತೇರಿತ್ತಲ್ಲ, ಸ್ವಲ್ಪ ಹೋಗೋಣ, ವಿಸಿಟ್ ಮಾಡ್ಕೊಬರೋಣ, ವೀಡಿಯೋ ಏನಾದರೂ ಮಾಡ್ಕೊಬರೋಣ ಅಂತ ಹೊರಟೆ. ಆಂದವೇ ನನಗೆ ನನ್ನ ತಮ್ಮ ಸಿಕ್ಕ. ಆ್ಯಕ್ಚುಲಿ ನನ್ನ ತಮ್ಮ ಅಲ್ಲ, ಅವನು ನನಗೆ ಮಾವ ಆಗಬೇಕು, ನಮ್ಮ ಅಮ್ಮನ ತಮ್ಮ ಅವನು. ನಾವಿಬ್ಬರು ಜೊತೇಲಿ ಹೋದ್ವಿ. ಹಂಗೆ ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇ ಮೇಲ್ಕೋಟೆನ ಎಂಟ್ರೆನ್ಸು. ಹೋಗ್ತಾ ಏನಾಯಿತು ಅಂತಂದರೆ, ಬಾ ಮಗ ಸ್ವಲ್ಪ ವಿಸಿಟ್ ಹಾಕೊಬರೋಣ ಕಲ್ಯಾಣಿ ಕಡೆ ಅಂತ ಹೋದ್ವಿ. ಏನು ಜನ ಅಂತೀರ ಗುರು, ಸಖತ್ತು ಜನ ಸೇರಿತ್ತು. ಅದರಲ್ಲೂ ನೋಡೋಕ್ಕಂತೂ ಸಖತ್ ಮಸ್ತಾಗಿರುತ್ತೆ. ನೈಟ್ ಟೈಮ್ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ನೈಟ್ ಟೈಮ್ದು ಕೂಡ ಒಂದು ವೀಡಿಯೋ ಹಾಕ್ತೀನಿ, ನೈಟ್ ಯಾವ ಥರ ಲೈಟಿಂಗ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಬೆಳಿಗ್ಗೆ ಟೈಮ್ ಹೋದಾಗ ನೋಡಿ, ಇವಾಗ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಯೋಗ ನರಸಿಂಹಸ್ವಾಮಿ ಟೆಂಪಲ್ನ ತಪ್ಪಲಿನಲ್ಲಿರುವಂಥದ್ದೇ ಮುಖ್ಯವಾದ ಕಲ್ಯಾಣಿ. ಅಲ್ಲಿಂದ ವ್ಯೂ ಪಾಯಿಂಟ್ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಗೊತ್ತಾಗೋರು. ಟೆಂಪಲ್ಲು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಕಲ್ಯಾಣಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಲ್ಯಾಣಿಯ ಪಕ್ಕದಲ್ಲೇ ಮಂಟಪಗಳಿವೆ. ಮಂಟಪದ ಮೇಲೆ ಹೋಗೋಕ್ಕೆ ಪರ್ಮಿಷನ್ ಇದೆ. ಅದ್ರ ಮೇಲ್ಗಡೆ ಹೋಗಿ ಕಲ್ಯಾಣಿ ಮತ್ತು ಬೆಟ್ಟನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವತ್ತು ತುಂಬ ಜನ ಜಾಸ್ತಿ ಇರೋದ್ರಿಂದ ನಾವು ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. ಕಲ್ಯಾಣಿ ನೋಡ್ಕೊಂಡ್ವಿ. ಅದಾದಮೇಲೆ ಟೆಂಪಲ್ದೊಂದು ವ್ಯೂ ನೋಡಿಕೊಂಡು, ಇರಪ್ಪ ಮೇಲ್ಗಡೆ ಟೆಂಪಲ್ ಹೋಗಿ ಬರೋಣ, ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟಿದ್ವಿ. ಸೊ ಇದೇ ರೋಡಲ್ಲಿ ಲೆಫ್ಟ್ ತಗೊಂಡು ಡೆಡ್ ಎಂಡ್ಗೆ ಹೋದರೆ ಅಲ್ಲಿ ಆ ಟೆಂಪಲ್ ಇದೆ. ನಾನು ಮತ್ತು ಅವನು ಹೊರಟ್ವಿ ಇಲ್ಲಿಂದ. ಅಲ್ಲಿ ಏನು ಜನ ಇತ್ತಂದರೆ ಸಖತ್ತು ಜನ ಇತ್ತು ಗುರು. ಆ ಕಡೆಯಿಂದ ಬರ್ತಾಯಿದ್ರು, ನಾವು ಈ ಕಡೆಯಿಂದ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಳ್ಳೆ ಎಂಟರ್ಟೈನ್ಮೆಂಟು. ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಕ್ಕಿಲ್ಲ ಎರಡು ಕಣ್ಣು. ಕೆಣಕುತ್ತೈತೆ ಮಾಯಾ ಕಾತಿಯ ಮೈಯ ಮಾಟ. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಹೆಂಗಿದೆ ನಮ್ಮ ಬೀದಿ? ಸೊ ಇದು ನಾವು ಹೋಗ್ತಾ ಇರೋದು ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗುವಂಥ ರೋಡ್ ಇದು. ಸೊ ತುಂಬ ಕ್ರೌಡ್ ಇದೆ. ಇವತ್ತು ತೇರಿತ್ತು, ತೇರು ಮುಗಿಸ್ಕೊಂಡು ಹೋಗ್ತಾರ ಅಂತ ಜನ ಇದೆ.
ಕೊನೆಗೂ ಮೇಲ್ಗಡೆ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿಂದ ಬಂದಮೇಲೆ ಏನೋ ನೆನಪಾಯಿತು, ಮೇಲ್ಕೋಟೆಗೆ ಬಂದಮೇಲೆ ನೀನು ಎಷ್ಟೇ ಸುತ್ತಾಡು, ಎಷ್ಟೇ ಓಡಾಡು, ಎಷ್ಟೇ ಪ್ಲೇಸ್ಗಳು ನೋಡು, ಎಷ್ಟೇ ಎಂಟರ್ಟೈನ್ಮೆಂಟ್ ತಗೋ, ಲಾಸ್ಟಲ್ಲಿ ಆ ಮೇಲ್ಕೋಟೆ ಸ್ಪೆಷಲ್ ಅದೊಂದನ್ನು ನೀನು ಮಾಡಲಿಲ್ಲ ಅಂತಂದರೆ ನೀನು ಮೇಲ್ಕೋಟೆಗೆ ಹೋಗಿದ್ದೆ ಎಷ್ಟು ಗುರು. ಅದೇನು ಅಂತೀರಾ, ಮೇಲ್ಕೋಟೆ ಸ್ಪೆಷಲ್ ಪುಳಿಯೋಗರೆ ಮತ್ತು ಅದ್ರ ಜೊತೆ ಕೊಡೋವಂಥ ಪೊಂಗಲ್ಲು ನೀನು ತಿನ್ನಲಿಲ್ಲ ಅಂತಂದರೆ ಮೇಲ್ಕೋಟೆಗೆ ಹೋಗಿದ್ದೇ ವೇಸ್ಟ್ ಗುರು. ಸೊ ನಾನು ನನ್ನ ತಮ್ಮನ ಕೇಳಿದೆ, ಬಾರಪ್ಪ ಒಂದು ಸ್ವಲ್ಪ ಪುಳಿಯೋಗರೆ ಪೊಂಗಲ್ ತಿನ್ಕೊಂಡು ಹೋಗೋಣ, ಟೇಸ್ಟ್ ಮಾಡ್ಕೊಂಡು ಹೋಗೋಣ, ಇಲ್ಲಿಗೆ ಬಂದಿದ್ದು ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಕರ್ಕೊಂಡು ಹೊರಟೆ. ನಾನು ಪ್ರತಿ ಸಲ ಮೇಲ್ಕೋಟೆಗೆ ಹೋದಾಗ ನಾನು ಸಕ್ಕರೆ ಪೊಂಗಲ್ಲು ಮತ್ತು ಪುಳಿಯೋಗರೆ ತಿನ್ನುವಂಥ ಒಂದೇ ಪ್ಲೇಸು, ಅದು ಇದೇ ಪ್ಲೇಸು. ಸೊ ಅದು ಯಾವುದು, ಏನು, ಆ ಕ್ಯಾಂಟೀನ್ ಹೆಸರೇನು, ಅದನ್ನು ನಡೆಸ್ತಾ ಇರೋರು ಯಾರು, ಯಾವ ಥರ ಮಾಡ್ತಾರೆ, ಅದಕ್ಕೆ ಏನು ರೇಟು, ಎಷ್ಟು ಥರ ಐಟಮ್ಗಳನ್ನ ಕೊಡ್ತಾರೆ, ಬನ್ನಿ ಅವ್ರನ್ನೇ ಮಾತಾಡಿಸಿ ಕೇಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋದ್ವಿ. ಅವ್ರನ್ನ ಕೇಳ್ದು, ಅಣ್ಣ ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ಕೋಬೋದಾ ಅಂತ. ಸರಿ ಆಯಿತು ಮಾಡ್ಕೊಳ್ಳಿ ಅಂತಂದರು. ಆ ಕ್ಯಾಂಟೀನ್ ನೇಮ್ ಬಂದು MPR ಮೇಲ್ಕೋಟೆ ಸ್ಪೆಷಲ್ ಪುಳಿಯೋಗರೆ ಅಂತ. ನಿಜವಾಗ್ಲೂ ಸಖತ್ತಾಗಿ ಮಾಡ್ತಾರೆ ಗುರು. ಅದಕ್ಕೋಸ್ಕರನೇ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ನಾನು ಅಲ್ಲಿ ಹೋದಾಗ, ಅಣ್ಣ ವೀಡಿಯೋ ಮಾಡ್ಬಿಟ್ಟು ಒಂದು ಯೂಟ್ಯೂಬ್ ವೀಡಿಯೋ ಬಿಡ್ತೀನಿ ಅಂತಂದೆ. ಸರಿ ಕಣಪ್ಪ ಆಯಿತು ತಗೋ ಅಂತಂದರು. ಸೊ ನಾವೀಗಿದ್ದೀವಿ ಇವಾಗ ಮೇಲ್ಕೋಟೆನಲ್ಲಿ ತುಂಬಾ ಫೇಮಸ್ ಆದಂಥ MPR ಮೇಲುಕೋಟೆ ಸ್ಪೆಷಲ್ ಪುಳಿಯೋಗರೆ. ಇಲ್ಲಿ ಏನಪ್ಪ ಫೇಮಸ್ ಅಂತಂದರೆ ಅವ್ರನ್ನೇ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರಶಾಂತ್ ಅಂತ ಹೇಳ್ಬಿಟ್ಟು ಮೇಲ್ಕೋಟೆಯಿಂದ. ಮೇಲ್ಕೋಟೆ ಏನೇನು ಫೇಮಸ್ ಸರ್ ಇಲ್ಲಿ? ನಮ್ಮಲ್ಲಿ ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ಮೊಸರನ್ನ, ಬೆಲ್ಲದ ಪೊಂಗಲ್ಲು, 4 ಐಟಮ್ ಕೂಡ ಫೇಮಸ್. ಹೌದು, ನಾನು ಕೂಡ ಇದ್ದು ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ದೀನಿ, ಯಾಕಂದ್ರೆ ನಮ್ಮದು ಪಕ್ಕದೂರೇ ಅಲ್ವಾ ಇಲ್ಲಿಂದ. ಸೊ ಬನ್ನಿ ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ. ಆಹಾ, ಆಗ್ತೇನೆ ಇದ್ರೇನೆ ಹಿಂಗೆ ಅನ್ಸುತ್ತಲ್ಲ ಗುರು, ಹಿಂಗೆ ತಿಂತಾ ಇದ್ರೇನೆ ಹಿಂಗೆ ಅನ್ಸುತ್ತೆ ಹೇಳಿ. ಸಕ್ಕರೆ ಪೊಂಗಲ್ಲು, ಪುಳಿಯೋಗರೆ, ಮೊಸರನ್ನ ತುಂಬಾನೇ ಫೇಮಸ್ ಈ ಕಡೆ ಬಂದಾಗ. ಅಂದ್ರೆ ಇದು ತುಂಬಾ ಟೂರಿಸ್ಟರ್ ಪ್ಲೇಸ್ ಆಗಿರೋದ್ರಿಂದ ಬಂದಾಗೆಲ್ಲ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹೋಗಿಲ್ಲ ಅಂದ್ರೆ ನೀವು ಮೇಲ್ಗಡೆ ಬಂದಿದ್ದೀರಾ ಅನ್ನೋ ಫೀಲಲ್ಲೇ ಇರಲ್ಲ ನೀವು. ಪ್ರಶಾಂತ್ ಅವರು ನಮ್ಗೆ ಇವಾಗ ಪುಳಿಯೋಗರೆ, ಮೊಸರನ್ನ ಮತ್ತು ಸಕ್ಕರೆ ಪೊಂಗಲ್ ಕೊಟ್ಟಿದ್ದಾರೆ. MPR ಪುಳಿಯೋಗರೆ ತಿನ್ನಪ್ಪ, ಟೇಸ್ಟ್ ಹೆಂಗಿದೆ ಹೇಳೋ. ಫಸ್ಟ್ ಪೊಂಗಲ್ ತಿನ್ಬಿಡ್ತೀನಿ, ಬಾಯಿ ಸಿಹಿ ಮಾಡೋಣ. ಬಾಯಿ ಸಿಹಿ ಮಾಡಿ, ಬರೀ ತುಪ್ಪದಲ್ಲೇ ಬೇಯಿಸಿ ಬಿಲ್ಡಪ್ ಕೊಡೋಣ. ನಿಜ ಹೇಳು, ಚೆನ್ನಾಗೈತೆ, ನಿಜ ಸಕ್ಕತ್ತಾಗಿದೆ. ತುಪ್ಪದ ಸ್ಮೆಲ್ ಘಮ ಘಮ ಅಂತ ಇದೆ, ಇನ್ನು ಬಿಸಿ ಬಿಸಿ ಹಂಗೆ ಇದೆ. ಆಹಾ, ಚೆನ್ನಾಗೈತೆ. ಕೊಡು ನಾನು ಟೇಸ್ಟ್ ಮಾಡ್ತೀನಿ. ನಮ್ಗೆ ಇವಾಗ ಕೊಟ್ಟಿದ್ದಾರೆ. ಫಸ್ಟು ಸಕ್ಕರೆ ಪೊಂಗಲ್ ತಿನ್ನೋಣ, ಫಸ್ಟು ಬಾಯಿ ಸಿಹಿ ಮಾಡೋಣ, ನೋಡೋಣ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಗುರು, ನಿಜವಾಗ್ಲು. ಸಕ್ಕರೆ ಪೊಂಗಲ್ ನನಗೆ ತುಪ್ಪ ತಿಂತಾರ ಫೀಲಲ್ಲಿ ಇದೆ ಇವಾಗ. ಆ್ಯಕ್ಚುಲಿ ನೋಡಿ ಎಷ್ಟು ರಶ್ ಇತ್ತು ಅಂತಂದರೆ, ಬೆಳಿಗ್ಗೆ ಬಂದಾಗ ಎಲ್ಲ ಕ್ಲೀನಾಗಿತ್ತು. ನಾನೇ ಬಂದು ಒಂದ್ಸಲ ಮೀಟ್ ಮಾಡ್ಕೊಂಡು ಹೋಗಿದ್ದೆ. ಇವಾಗ ಎಲ್ಲ ಜನ ಬಂದು ಎಲ್ಲ ಗಲೀಜು ಮಾಡ್ಬಿಟ್ಟು ಹೋಗಿದ್ದಾರೆ. ಬಟ್ ಇವಾಗಲೂ ಕೂಡ ಸಕ್ಕರೆ ಪೊಂಗಲ್ ಎಷ್ಟು ಬಿಸಿ ಬಿಸಿ ಇದೆ ಅಂತಂದರೆ ಆ ಟೇಸ್ಟ್ ನೋಡಿ. ತಿಂತೀಯಾ? ಸಕ್ಕತ್ತಾಗಿದೆ ನಿಜವಾಗ್ಲೂ. ಟೇಸ್ಟ್ ಮಾಡೋಣ. ಇಲ್ಲಿ ಹತ್ರ ವಾಯ್ಸ್ ಕೇಳ್ಸಲ್ಲ ಗುರು, ಮತ್ತೆ ವಾಯ್ಸ್ ರೆಕಾರ್ಡ್ ಮಾಡೋಣ. ಪುಳಿಯೋಗರೆ ತಿಂದು ನೋಡೋಣ ಯಾವ ಥರ ಇದೆ ಅಂತ. ಗಾಡಿಗಳು ತುಂಬ ಸೌಂಡ್ ಮಾಡಿದೆ, ತುಂಬ ಗಾಡಿ ಟ್ರಾಫಿಕ್ ನೋಡೋ ಕಡೆ, ಟ್ರಾಫಿಕ್ ತೋರ್ಸೋ ಕಡೆ. ನೋಡಿ ಒಬ್ಬನೇ ಬಿಟ್ಬಿಟ್ಟು ಯಾವ ಥರ ತಿಂತಾ ಇದ್ದಾನೆ. ಇನ್ ಕೇಸ್ ನೀವು ಮೇಲ್ಕೋಟೆಗೆ ಬಂದ್ರಿ ಅಂತಂದರೆ ಒಂದು ಪುಳಿಯೋಗರೆನ ತಿನ್ಕೊಂಡು ಹೋಗಿ. ಆಮೇಲೆ ಮನೇಲಿ ಹೋದಾಗಲೂ ನಂಗೆ ಪುಳಿಯೋಗರೆ ಬೇಕು ಅಂತ ಏನಾದ್ರು ನೆನಪಾದರೆ ಫಸ್ಟ್ ಒಂದು ಪುಳಿಯೋಗರೆ ಪ್ಯಾಕೆಟ್ನ ತೊಗೊಂಡೋಗಿ. ಮೇಲ್ಕೋಟೆನೆಲ್ಲ ತುಂಬ ಫೇಮಸ್ಸು. ಅದು ಬಿಟ್ಬಿಟ್ಟು ಹೆಂಗೆ ತಿಂತಾ ಇದ್ದಾನೆ ಒಬ್ಬನೇ. ಹೇಗಿದೆಯಪ್ಪ ಫೈನಲ್ ರಿಪ್ಲೈ ಹೇಳೋ. ಚಟಾಪಟ ಇವತ್ತು ಓಪ್ ಮಾಡ್ಕೊಬಿಟ್ಟಿದ್ದಾರೆ ನೋಡಿ ಖುಷಿಗೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೊಡಿತವನೆ. ಇನ್ನೊಂದು ಹೇಳೋಣ, ಇನ್ನೊಂದು 4 ಹೇಳೋ. ಪಾರ್ಸಲ್ ತಗೊಂಡೋಗು. ಪಾರ್ಸಲ್ ಮನೆಯವ್ರಿಗೆಲ್ಲ ತೊಗೊಬಿಡೋಣ. ಹೋಗ್ಬೇಕಾದ್ರೆ ತಗೊಂಡೋಗ್ಬಿಡು. ಸೂಪರ್ ಆಗಿತ್ತು. ನೀರು ತಗೊಡಿ. ಹಾಫ್ ಲೀಟ್ರು.
ಕೊಡು ನಂಗೆ ಸ್ವಲ್ಪ. ಬಿಸಿಲು ಸ್ಟ್ರೇಟ್ ಮಾಡಿಸ್ಬಿಟ್ಟಿದ್ಯಾ ಹೇರು ಟೀಕೆ ಮಾಡಿಸ್ಕೊಳ್ಬೇಕಾ? ಯಾರು ಹೇಳಿದ್ರು ಫಸ್ಟ್ ಹುಚ್ಚುನ್ ಥರ ಆಯ್ತಾ, ಈಗ ಬಲೆ ಹುಚ್ಚುನ್ ಥರ ಅವನೇ. ಸ್ಟ್ರೈಟ್ ಮಾಡ್ತೀನಿ. ನಿಮ್ಗೆ ಮುಂಚೆನೆ ನಾನು ಸಿಟಿಲೆಲ್ಲ ತಿರುಗ್ದವನು. ಅಲ್ಲ ನಾನು ಅದಕ್ಕೆ ಹೇಳ್ತಿಲ್ಲ ಕಣ, ಅಂದ್ರೆ ಮುಂಚೆನೂ ನೋಡಿದ್ರೆ ಇಲ್ಲೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಕೇಳಿದಲ್ಲ. ಹೇಳೋದೇನೇಳೋ ನಿನ್ಗಿಂತ ಮುಂಚೆ ಅಂದ್ರೆ ನಾನು ಸಿಟಿ ತಿರುಗ್ದವನು ಅಂತಂದ್ರೆ ನೀನ್ ಅರ್ಥ ಮಾಡ್ಕೋಬೇಕಲ್ಲ ಈಗ. ಸೊ ನಾನು ಕೇಳ್ತಿರೋದು ಆ ಪ್ರಶ್ನೆ ನಂಗೆ ನೀನ್ ಯಾರ್ ಕೇಳ್ತಿರೋ ಹೇಳಿದ್ದು ಅಂತ ಹೇಳ್ದಲ್ಲ ಅದಕ್ಕೆ ನಾನು ಹೇಳಿದ್ದು. ಅಂದ್ರೆ ಕೇಳ್ಪಟ್ಟು ಅಂತ ವರ್ಡ್ ಹೇಳ್ದಲ್ಲ ನೀನು, ಏನ ಕೇಳ್ಪಟ್ಟ ವರ್ಡ್ ಹೇಳ್ದೆ ನೀನು ಒಂದು ಆತರ, ಅದಕ್ಕೆ ಮಾಡಿಸ್ದಾ? ಏನೋ ಕೇಳ್ಬಿಟ್ಟು ದೊಡ್ಡ ವಿಷಯ ನನ್ ಮಗ ಗುರು. ಕೇಳ್ಬಿಟ್ಟು ಅಂದ, ಅದಕ್ಕೆ ಗೊತ್ತಾಗಿಲ್ಲ. ಯಾಕಂದ್ರೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಓಯ್ ಸಖತ್ತಾಗಿ ಕಾಣಿಸ್ತಿದ್ಯಾ, ಅದಕ್ಕೆಲ್ಲ ಎಲ್ಲ ಬಂದು ನೋಡ್ತಿದ್ರು, ಅವಾಗ್ಲೇ ಎಲ್ಲ ತಿರುಗಿ ನೋಡ್ತಿದ್ರು. ಸೆಲ್ಫಿ ಎಲ್ಲ ಕೇಳಿದ್ರು ಫ್ಯಾನ್ಸ್. ನನಗೆ ಅಂದ್ರೆ ಪಬ್ಲಿಸಿಟಿ ಇಷ್ಟ ಇಲ್ಲ ಆತರ ಎಲ್ಲ, ಅದಕ್ಕೆ ಸುಮ್ನೆ ಅದೇ, ಇಲ್ಲ ಅಂದ್ರೆ ಕೊಡ್ತಿದ್ದೆ. ಎಲ್ರೂ ಅದೇ ಹೇಳ್ತಾರೆ. ನೋಡಿ ಯಾವ ತರ ಅವನೇ. ಹಳ್ಳಿ ಪುಟ್ಟ ಸಿಟಿ ನಿಟ್ಟ ಅಂತ ಹಂಗೆ. ಹಂಗೇನಿಲ್ಲ, ಮಸ್ತಾಗಿ ಒಳ್ಳೆ ಡೈಲಾಗ್ ಹೇಳಿದ್ರು ಪ್ರಶಾಂತ್ ಅವರು. ಇಲ್ಲ ಮಸ್ತಾಗಿ ಇದೀನಿ ಹಳ್ಳಿ ಪುಟ್ಟ ಸಿಟಿ ನೆಟ್ಟ. ಮಾತಾಡೋಣ ಆಮೇಲೆ. ಹೌದಾ? ಒಳ್ಳೇದಾಗ್ಲಿ, ಮತ್ತೆ ಸಿಗೋಣ. ಸೊ ಎಷ್ಟಣ್ಣ ಪ್ರೈಸು? ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು. ಅದೊಂದು ಸಕ್ಕರೆ ಪೊಂಗಲ್ ಇನ್ನು ಅಷ್ಟೇ. ಪ್ರೈಸ್ ಎಷ್ಟು ಅಷ್ಟಕ್ಕೆ? ಪುಳಿಯೋಗರೆ ಮತ್ತೆ ಪೊಂಗಲ್ಲು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ. ಈ ಬೇಸಿಗೆಗೆ ಮೊಸರನ್ನ ಇದ್ರೇನೆ ಬೆಸ್ಟ್ ಹೇಳ್ಬೇಕಂತಂದ್ರೆ, ಅಷ್ಟೆಲ್ಲ ತಿಂದ್ಮೇಲೆ. ನಿಮ್ಗೆ 4 ಐಟಮ್ಸ್. ಒಂದ್ plate, ಒಂದು ನಾಲ್ಕು. ಪ್ಲೇಟಲ್ಲಿ ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ಮೊಸರನ್ನ. ಅದ್ರಲ್ಲಿ ನಿಮ್ಗೆ 80 rupees ಕಾಸ್ಟ್ ಆಗುತ್ತೆ. ಅದು ಮ್ಯಾಕ್ಸಿಮಮ್ ಕಾಸ್ಟ್ ಏನಕ್ಕೆ ಬೀಳುತ್ತೆ ಅಂತಂದ್ರೆ, ಸಕ್ಕರೆ ಪೊಂಗಲ್, ಬೆಲ್ಲದ ಪೊಂಗಲ್ ತಿಂತಿರಲ್ಲ ಅದಕ್ಕೆ. ನಂದಿನಿ ತುಪ್ಪ ಹಾಕಿರೋದ್ರಿಂದ ಅದಕ್ಕೆ ಜಾಸ್ತಿ ತುಪ್ಪ ಹಾಕಿದ್ದಾರೆ. ಆಕ್ಚುಲಿ ನಿಮಗೆ ತಿನ್ಬೇಕಾದ್ರೆ ತುಪ್ಪ ಸ್ಮೆಲ್ ಘಮ ಘಮ ಅಂತ ಅನ್ಸುತ್ತೆ. ಅದರಲ್ಲೂ ಬಿಸಿ ಟೈಮಲ್ಲಿ ಅಂತೂ ಇನ್ನೂ ಚೆನ್ನಾಗೇ ಇರುತ್ತೆ. ಬಟ್ ಇಷ್ಟು 4 ಐಟಮ್ಗೆ ಹೇಳ್ಬೇಕಂತಂದ್ರೆ 80 rupees ತುಂಬಾ ಕಡಿಮೆ ಪ್ರೈಸ್ ಅಂತ ಹೇಳ್ಬೋದು. ಬೆಸ್ಟ್. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಬರ್ತೀವಿ. ಓಕೆ.